ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕುಟುಂಬ ಹಾಗೂ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಆದರೆ ಅಪ್ಪನ ಕಷ್ಟದ ದಿನಗಳ ಬಗ್ಗೆ ಪುತ್ರಿ ಐಶ್ವರ್ಯ ನೆನಪಿಸಿಕೊಂಡಿದ್ದಾರೆ. ಒಂದಲ್ಲ ಒಂದು ದಿನ ಸಿಎಂ ಆಗ್ತಾರೆ ಅಂದಿದ್ದ ಪುತ್ರಿ ಲೋಕಭವನದಲ್ಲಿ ಸರಳ ಪದಗ್ರಹಣ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿದೆ. ಡಿಕೆ ನಿವಾಸ ಪವರ್ ಸೆಂಟರ್ ಆಗಿದೆ. ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್ ಆದ ನಾನು ಇದೇ ಒಂದು ಕ್ಷಣಕ್ಕಾಗಿ ಡಿಕೆಶಿ ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ವಿದ್ಯಾರ್ಥಿ ಜೀವನದಿಂದ ಹಿಡಿದು ಸಿಎಂ ಆಗೋವರೆಗಿನ ಹಾದಿಗೆ ರೋಚಕವಾಗಿದೆ. ಕನಕಪುರ ಬಂಡೆ ಅಂತಾನೆ ಕರೆಸಿಕೊಳ್ತಿರುವ ಡಿಕೆ ಶಿವಕುಮಾರ್ ಹಾದಿ ಹೂವಿನ ಹಾದಿ ಆಗಿರಲಿಲ್ಲ, ಕಲ್ಲು ಮುಳ್ಳಿನ ಹಾದಿಯೂ ಆಗಿದೆ. ಇಡೀ ದೇಶದಲ್ಲೇ ರಿಚೆಸ್ಟ್ ಪೊಲಿಟಿಷಿಯನ್ ಅಂತ ಕರೆಸಿಕೊಂಡ್ರು ಕಷ್ಟದ ದಿನಗಳನ್ನ ಮುದ್ದಿನ ಮಗಳು ಐಶ್ವರ್ಯ ನೆನೆಸಿಕೊಳ್ತಿದ್ದಾರೆ. ಅಪ್ಪನ ಪ್ರತಿಯೊಂದು ಏಳು ಬೀಳುಗಳನ್ನ ನಾವು ನೋಡಿದ್ದೇವೆ ಎಂಬ ಪುತ್ರಿಯ ನುಡಿ ಎಲ್ಲರನ್ನೂ ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡುತ್ತೆ. ರಾಜ್ಯದ 25ನೇ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನಕ್ಕೆ ಸಿದ್ಧರಾಗಿದ್ದಾರೆ. ಜೂನ್ 3ರಂದು ಅಂದರೆ ಬುಧವಾರ ಅಜ್ಜಯ್ಯ ನೀಡಿದ ಶುಭ ಘಳಿಗೆಯಂದು ಡಿಕೆ ಪಟ್ಟಾಭಿಷೇಕಕ್ಕೇರಲಿದ್ದಾರೆ. ಆದರೆ ಈ ಒಂದು ಸಂದರ್ಭಕ್ಕಾಗಿ ಡಿಕೆ ಅದೆಷ್ಟೋ ವರ್ಷಗಳಿಂದ ಪರಿಶ್ರಮ ಹಾಕಿದ್ರು, ಪಕ್ಷಕ್ಕಾಗಿ ಲಾಯಲ್ ಆಗಿದ್ರು. ಬಂಡೆ ಅಂತ ಇವತ್ತು ಎಲ್ಲರೂ ಕರಿಬಹುದು, ಆದರೆ ಆ ಬಂಡೆ ಸೃಷ್ಟಿ ಆಗೋಕೆ ಎಷ್ಟು ವರ್ಷ ಆಗಿದೆ ಅನ್ನೋದು ನಮಗ್ ಗೊತ್ತು ಅಂತ ಪುತ್ರಿ ಐಶ್ವರ್ಯ ಭಾವನಾತ್ಮಕ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಆ ಬಂಡೆ ಏನ್ ಮಾಡುತ್ತೆ ಅಂತ ತುಂಬಾನೇ ಕುತೂಹಲ ಇದೆ ಎಂದಿದ್ದಾರೆ. ಶ್ರಮದ ಮೇಲೆ ನಂಬಿಕೆ ಇಟ್ಟಿರುವ ಡಿಕೆಶಿ ಪ್ರಾರಂಭದಿಂದಲೇ ದೇವರು ವರ ಕೊಡಲ್ಲ, ಶಾಪ ಕೊಡಲ್ಲ, ಅವಕಾಶ ಕೊಡ್ತಾನೆ ಅಂತ ಹೇಳ್ತಿದ್ರು. ಡಿಕೆಶಿ ಪುತ್ರಿ ಐಶ್ವರ್ಯ ಅಪ್ಪನ ಮಾತುಗಳನ್ನೇ ಪ್ರಸ್ತಾಪಿಸಿದ್ದಾರೆ. ಅಪ್ಪನ ಮಾರ್ಗದರ್ಶನದಂತೆಯೇ ನಡೆದುಕೊಂಡು ಹೋಗ್ತಿದ್ದಾರೆ. ಅಪ್ಪ ಈಸ್ ಮೈ ಹೀರೋ ಅಂತ ಮಗಳು ಐಶ್ವರ್ಯ ಕೊಂಡಾಡಿದ್ದಾರೆ. ನನ್ನಪ್ಪನನ್ನ ಸಿಎಂ ಸ್ಥಾನದಲ್ಲಿ ಒಂದಲ್ಲ ಒಂದಿನ ನೋಡ್ತೀನಿ ಅಂತ 2023ರಂದು ಸಿದ್ದರಾಮಯ್ಯ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ಡಿಕೆ ಪುತ್ರಿ ಐಶ್ವರ್ಯ ಹೇಳಿದ್ರು. ಅದರಂತೆಯೇ ಇದೀಗ ಡಿಕೆ ಸಿಎಂ ಆಗ್ತಿರುವುದು ಕುಟುಂಬದಲ್ಲಿ ಸಂತೋಷ ತಂದಿದೆ. ಬುಧವಾರ ಲೋಕಭವನದಲ್ಲಿ ನಡೆಯಲಿರುವ ಡಿಕೆ ಪಟ್ಟಾಭಿಷೇಕ ಅದ್ಧೂರಿಯಾಗಿ ನಡೆಯುವುದಿಲ್ಲ. ಬಹಳ ವೈಭವ ವಿಜೃಂಭಣೆ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಜರುಗಲಿದೆ. ಸಿಂಪಲ್ ಆಗಿ ಪ್ರಮಾಣ ವಚನಕ್ಕೆ ಎಐಸಿಸಿ ನಾಯಕರೇ ಕಟ್ಟಪ್ಪಣೆ ಸೂಚಿಸಿದ್ದಾರೆ. ಸಿದ್ದರಾಮಯ್ಯ ಪದತ್ಯಾಗದ ಅಪಾಯ ಅರಿತಿರುವ ಹೈಕಮಾಂಡ್ ಸರಳ ಹಾಗೂ ಸ್ವಾಭಾವಿಕ ಪ್ರಕ್ರಿಯೆಯಂತೆ ಮಾತ್ರ ಇರಬೇಕು ಎಂದು ಸೂಚನೆ ಕೊಟ್ಟಿದೆ. ಡಿಕೆ ನೂತನ ಸಿಎಂ ಆಗಿ ಆಯ್ಕೆ ಆಗಿರುವುದರಿಂದ ಡಿಕೆಶಿ ನಾದಿನಿ ಸುಮಾ ರಂಗನಾಥ್ ಅಭಿಷೇಕ ಮಾಡಿಸಿ ಹರಕೆ ತೀರಿಸಿದ್ದಾರೆ. ಡಿಕೆ ಪತ್ನಿ ಸೋದರಿಯಾಗಿರುವ ಸುಮಾ ಡಿಕೆಗೆ ಇಡಿ ಸಂಕಷ್ಟ ಎದುರಾದಾಗ ಹರಕೆ ಹೊತ್ತಿದ್ರು. ಇದೀಗ ದೊಡ್ಡಬಳ್ಳಾಪುರದ ಚಿಕ್ಕಮದುರೆ ಶನಿ ಮಹಾತ್ಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ದಾರೆ.
ಇನ್ನು ಡಿಕೆ ಶಿವಕುಮಾರ್ ನಿವಾಸ ಪವರ್ ಸೆಂಟರ್ ಆಗಿದೆ. ಶಾಸಕರಿಂದ ಹಿಡಿದು ಘಟಾನುಘಟಿ ನಾಯಕರು ಭೇಟಿ ಕೊಟ್ಟು ಶುಭಾಶಯ ಕೋರುತ್ತಿದ್ದಾರೆ. ಮಠಾಧೀಶರಿಂದ ಹಿಡಿದು ಎಲ್ಲರೂ ಭೇಟಿ ಕೊಟ್ಟು ವಿಶ್ ಮಾಡುತ್ತಿದ್ದಾರೆ. ಡಿಕೆ ಭೇಟಿ ಬಳಿಕ ಮಾತನಾಡಿದ ಶಿವಯೋಗಿ ಮುನೇಶ್ವರ ಶ್ರೀ, ಡಿಕೆ ಸಮರ್ಥವಾಗಿ ಸಿಎಂ ಸ್ಥಾನ ನಿಭಾಯಿಸುತ್ತಾರೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಇವತ್ತು ಪದವಿಯನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥದ್ದು ತುಂಬ ಸಂತೋಷದ ಹೆಮ್ಮೆ ವಿಚಾರ. ಶ್ರೀಮಠದ ಪರಮೋಚ್ಚ ಭಕ್ತರು, ಪಕ್ಷದ ನಿಷ್ಠಾವಂತ ರಾಜಕಾರಣಿ, ಯಾವತ್ತೂ ಸುಧಾ ಪಕ್ಷ ನಿಷ್ಠೆಗೆ ತಲೆ ಮೇಲೆ ಹೊತ್ಕೊಂಡು ವರಿಷ್ಠರ ಆದೇಶದಂತೆ ಮಾರ್ಗದರ್ಶನಂತೆ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅದು ಉತ್ತಮವಾದಂಥ ಒಂದು ಫಲವನ್ನು ಕೊಟ್ಟಿದೆ. ಡಿಕೆ ಸಿಎಂ ಆಗಿ ಆಯ್ಕೆ ಆಗ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅಭಿಮಾನಿಗಳ ಹರ್ಷೋದ್ಗಾರಕ್ಕೆ ಪಾರವೇ ಇಲ್ಲ. ಕನಕಪುರದ ಡಿಕೆ ಸ್ವಗ್ರಾಮ ದೊಡ್ಡ ಆಲಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಡಿಕೆ ಕಟೌಟ್ ಬ್ಯಾನರ್ ಹಾಕಿ ಶುಭ ಕೋರ್ತಿದ್ದಾರೆ. ಮಾಡವ್ರೆ ಕೆಲ್ಸಗಳು ಹಂಗೇನೆ ಕನಕಪುರ ತಾಲೂಕು ಹಂಗೆ ಮೀಸಲಾಗಿ ಮಡಗವ್ರೆ. ಆಗ್ಬೇಕಾದ್ದೆ ನಮಗೂ ಆಗ್ಲಿಲ್ಲ ಅಂತ ಇದಿತ್ತು. ಇವಾಗ ಒಂಥರ ಸಮಾಧಾನ ಆಯ್ತು. ಊರಿಗೇನೆ ಸಂತೋಷ. ನಮ್ಮ ಒಟ್ಟಿನ ನಮ್ಮ ಕನಕಪುರ ತಾಲೂಕಿಗೆ ಕಾಯ್ತಾ ಇತ್ತು. ಹೆಂಗೋ ಇವಾಗ ಅದೇನೇ ಹೇಳಿ, ಡಿಕೆ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ರಾಜ್ಯಾದ್ಯಂತ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, TV9.